ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಸ್ಕೆಡ್ಯೂಲ್ ಕಾಸ್ಟ್ ಅಂಡ್ ಸ್ಕೆಡ್ಯೂಲ್ ಟ್ರೈಬ್ಸ್ ಅಂತ, ಇದು ಇಂಪಾರ್ಟೆಂಟ್. ಈಗ ಒಂದು ರಾಷ್ಟ್ರೀಯ ಸಂಸ್ಥೆಗಳು ಅಥವಾ ರಾಜ್ಯ ಸಂಸ್ಥೆಗಳನ್ನು ಓದಬೇಕಾದ್ರೆ ಯಾವ ಥರ ಓದಬೇಕು, ಒಂದು ಸ್ಟ್ರಕ್ಚರ್ ಬರೀತು ಬೇಗ. ನ್ಯಾಷನಲ್ ಆರ್ಗನೈಸೇಷನ್ಸ್ ಆರ್ ಸ್ಟೇಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ರಾಷ್ಟ್ರೀಯ ಸಂಸ್ಥೆಗಳು ಅಥವಾ ರಾಜ್ಯ ಸಂಸ್ಥೆಗಳು. ನ್ಯಾಷನಲ್ ಆರ್ ಸ್ಟೇಟ್ ಆರ್ಗನೈಸೇಷನ್ಸ್. ಫಸ್ಟ್ ನೇಮ್, ಹೆಸರು. ಎಸ್ಟಾಬ್ಲಿಷ್ಡ್ ಇಯರ್, ಸ್ಥಾಪನೆಗೊಂಡ ವರ್ಷ. ಸ್ಥಾಪನೆಗೊಂಡ ವರ್ಷ. ಪ್ರಧಾನ ಕಚೇರಿ, ಪ್ರಧಾನ ಕಚೇರಿ, ಹೆಡ್ ಕ್ವಾರ್ಟರ್ಸ್. ಹೆಡ್ ಕ್ವಾರ್ಟರ್ಸ್. ಲೀಗಲ್ ಸ್ಟೇಟಸ್, ಕಾನೂನಾತ್ಮಕ ಸ್ಥಾನಮಾನ. ಲೀಗಲ್ ಸ್ಟೇಟಸ್, ಕಾನೂನಾತ್ಮಕ ಸ್ಥಾನಮಾನ. ಒಂದು ಐಫನ್ ಹಾಕ್ಬಿಟ್ಟು ಸ್ಟ್ಯಾಚ್ಯುಟರಿ ಬಾಡಿ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಬರೀಬೇಕು. ಶಾಸನಬದ್ಧ ಸಂಸ್ಥೆ ಅಥವಾ ಸಾಂವಿಧಾನಿಕ ಸಂಸ್ಥೆ. ಶಾಸನಬದ್ಧ ಸಂಸ್ಥೆ ಅಥವಾ ಸಾಂವಿಧಾನಿಕ ಸಂಸ್ಥೆ. ಸ್ಟ್ಯಾಚ್ಯುಟರಿ ಬಾಡಿ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದರ ಕೆಳಗಡೆ ಆರ್ಟಿಕಲ್ ಆರ್ ಆಕ್ಟ್, ವಿಧಿ ಅಥವಾ ಕಾಯ್ದೆ. ವಿಧಿ ಅಥವಾ ಕಾಯ್ದೆ, ಆರ್ಟಿಕಲ್ ಆರ್ ಆಕ್ಟ್. ಓಕೆ. ಕಾಂಪೋಸಿಷನ್, ಸಂಯೋಜನೆ. ಕಾಂಪೋಸಿಷನ್, ಸಂಯೋಜನೆ. ರೈಟ್. ಫಂಕ್ಷನ್ಸ್, ಕಾರ್ಯಗಳು. ಆಯ್ತಾ? ಫಂಕ್ಷನ್ಸ್ ಆರ್ ಕಾರ್ಯಗಳು. ಲಿಸನ್. ಎಸ್, ನೇಮ್ ಏನು ಫಿಲ್ ಮಾಡಿಬಿಡಿ, ಜಸ್ಟ್ ಕೇಳಿಸ್ಕೊಳ್ಳಿ. ನೋಟ್ಸ್ ಇಸ್ ಆಲ್ರೆಡಿ ಅವೈಲಬಲ್. ಆಯಿತಾ? ಹಳೆ ಬ್ಯಾಚರ್ ಓದ್ತಿದ್ದಾರೆ ಡೈಲಿ ಕರೆಂಟ್ ಅಫೇರ್ಸು? ಡೈಲಿ ಕರೆಂಟ್ ಅಫೇರ್ಸ್ ಓದ್ತಿದ್ದೀರಾ? ನಾನೇನು ಮಾಡಿತ್ತು ಗೊತ್ತಿದ್ದೇನೆ. PMF ನಾ ಒಳಗಪ್ಪ ಅವರೇ, ಓನ್ಲಿ ಮ್ಯಾಗ್ಝಿನ್ ಅಲ್ಲ, ಮ್ಯಾಗ್ಝಿನ್ ಓದೋ ನೆನಪು ಹೆಂಗಿರುತ್ತೆ ನಿಮಗೆ? ಆಯ್ತು ಸರಿ, ಏನೋ ಮಾಡಿ. ಕರ್ನಾಟಕ ಸ್ಟೇಟ್, ಕೇಳಿಸ್ಕೊಳ್ಳಿ, ಅಬ್ಸರ್ವ್. ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಸ್ಕೆಡ್ಯೂಲ್ ಕಾಸ್ಟ್ ಅಂತ ಇದೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳ ಆಯೋಗ. ಪರಿಶಿಷ್ಟ ಜಾತಿಗಳು ಅಂದರೆ SC, ಸ್ಕೆಡ್ಯೂಲ್ ಕಾಸ್ಟ್. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳ ಆಯೋಗ. ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್, ಓಕೆ, ಇದು SC and ST ಬೋತ್ ಇದೆ. ಓಕೆ, ಅಬ್ಸರ್ವ್ ಹಿಯರ್. ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ SC and ST. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ. ಪ್ರಾರಂಭ 2002. ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು. ಓಕೆ. ಲೀಗಲ್ ಸ್ಟೇಟಸ್, ಇಟ್ ಇಸ್ ಎ ಸ್ಟ್ಯಾಚ್ಯುಟರಿ ಬಾಡಿ, ಶಾಸನಬದ್ಧ ಸಂಸ್ಥೆ. ಓಕೆ. ಶಾಸನಬದ್ಧ ಸಂಸ್ಥೆ ಅಥವಾ ಸ್ಟ್ಯಾಚ್ಯುಟರಿ ಬಾಡಿ ಅಂತಂದರೆ ಒಂದು ಆ್ಯಕ್ಟ್ ಇರಲೇಬೇಕು. ಯಾವ ಆ್ಯಕ್ಟ್? ಓಕೆ, ಅದೇ ಆ್ಯಕ್ಟ್. ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ SC and ST ಆ್ಯಕ್ಟ್ 2002, ಇದೇ ಕಾಯ್ದೆ. ಆಯಿತಾ? ಆಲ್ವೇಸ್ ರಿಮೆಂಬರ್, ಕಾಯ್ದೆಯನ್ನು ಅನುಷ್ಠಾನಗೊಳಿಸುವ ಸಂಸ್ಥೆಗಳನ್ನು ಶಾಸನಬದ್ಧ ಸಂಸ್ಥೆಗಳು ಅಂತ ಕರಿತೀವಿ. ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂಸ್ಥೆಗಳನ್ನು ಸ್ಟ್ಯಾಚ್ಯುಟರಿ ಬಾಡೀಸ್ ಅಂತ ಕರಿತೀವಿ. ಆಯಿತಾ? ಸೊ ಅದೇ ಆ್ಯಕ್ಟು. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ 2002. ಓಕೆ. ಮೆಂಬರ್ಸು ನೋಡಿಲಿ, ಮೆಂಬರ್ಸ್. ಆದರೆ ನೋಡಿ, ಒಂದು ಸಣ್ಣ ಕರೆಕ್ಷನ್ ಹೇಳ್ತೇನೆ, ಇಲ್ಲಿ ನೋಡ್ರ. ಲಿಸನ್ ಹಿಯರ್, ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಥಿಂಗ್ ಹೇಳಕತ್ತೇನೆ. ನಾನೇನು ಹೇಳಿದೆ? ಸಂಸ್ಥೆಗಳಲ್ಲಿ 2 ವಿಧ,
ಸ್ಟ್ಯಾಚ್ಯುಟರಿ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅಂದರೆ ಶಾಸನಬದ್ಧ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳಿದ್ರು. ಯಾವುದಾದ್ರೂ ಪಾರ್ಲಿಮೆಂಟಲ್ಲಿ ಒಂದು ಆ್ಯಕ್ಟ್ ಪಾಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಒಂದು ಸಂಸ್ಥೆ ತಂದರೆ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳ್ತೀವಿ. ಆಯಿತಾ ಸರ್? ಇಲ್ಲ ಸರ್, ಒಂದು ಸಂಸ್ಥೆ ಇರಬೇಕು ಅಂತೇಳಿ ಒಂದು ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದೆ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ತೀವಿ. ಒಂದು ಸಂಸ್ಥೆ ಇರಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನ್ನೇ ಹೇಳ್ತಾ ಇದೆ ಅಂತಂದರೆ ಅದನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ. ಕಾನ್ಸ್ಟಿಟ್ಯೂಷನಲ್ಲಿ ಏನಿರ್ತವೆ? ಆರ್ಟಿಕಲ್ಸ್ ಇರ್ತವೆ. ಯಾವ್ದಾದ್ರು ಒಂದು ಆರ್ಟಿಕಲ್ ಹೇಳ್ಬೇಕು ಅದನ್ನು. ಆಯಿತಾ? ಓಕೆ, ಇಲ್ಲಿ ನೋಡಿ, ಇಲ್ಲಿ ಸರ್ ಪ್ಲೀಸ್, ಕೇಂದ್ರ ಸರ್ಕಾರದಲ್ಲಿ ನ್ಯಾಷನಲ್ ಕಮಿಷನ್ ಆನ್ SCs ಅಂತಿದೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಕೇಂದ್ರ ಆಯೋಗ ಅಥವಾ ಕೇಂದ್ರ ಪರಿಶಿಷ್ಟ ಜಾತಿಗಳ ಆಯೋಗ. ನ್ಯಾಷನಲ್ ಕಮಿಷನ್ ಆನ್ SC ಬೇರೆ ಇದೆ, ನ್ಯಾಷನಲ್ ಕಮಿಷನ್ ಆನ್ ST ಬೇರೆ ಇದೆ. ನಮ್ಮಲ್ಲಿ ಒಂದೇ ಒಂದಿದೆ, ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ SC ಆ್ಯಂಡ್ ST ಅಂತಿದೆ. ಆಯಿತಾ? ನಮ್ಮಲ್ಲಿ ಇದು ಸ್ಟ್ಯಾಚ್ಯುಟರಿ ಬಾಡಿ. ಆಯಿತಾ? ಬಟ್ ಅಲ್ಲಿ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಪ್ಲೀಸ್, ರಾಜ್ಯ ಮಟ್ಟದಲ್ಲಿ ಅದು ಸ್ಟ್ಯಾಚ್ಯುಟರಿ ಬಾಡಿ ಅಂದರೆ ಒಂದು ಆ್ಯಕ್ಟ್ನ ತಂದು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಬಟ್ ಕೇಂದ್ರ ಮಟ್ಟದಲ್ಲಿ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದರೆ ಆರ್ಟಿಕಲ್ ಬೇಕಲ್ಲ, ಆರ್ಟಿಕಲ್ 338. ಇಲ್ಲಿ ಆರ್ಟಿಕಲ್ 338A. ಕ್ಲಾರಿಟಿ ಸಿಗ್ತಾ ಇಲ್ಲಿ? ಎಸ್ ಆರ್ ನೋ? ಕೇಂದ್ರ ಸರ್ಕಾರದಕ್ಕೆ ಹೋದರೆ ಅಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ SCನೇ ಬೇರೆ ಇದೆ, ನ್ಯಾಷನಲ್ ಕಮಿಷನ್ ಫಾರ್ STನೇ ಬೇರೆ ಇದೆ. ಆಯಿತಾ? ಅಲ್ಲಿ ಅವೆರಡೂ ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡೀಸು. ವಿಚ್ ಆರ್ಟಿಕಲ್? ಆರ್ಟಿಕಲ್ 338 ಆ್ಯಂಡ್ ಆರ್ಟಿಕಲ್ 338A. ಬಟ್ ನಮ್ಮಲ್ಲಿ ಅದು ಸ್ಟ್ಯಾಚ್ಯುಟರಿ ಬಾಡಿ. ಆಯಿತಾ? ಸರಿ. ಕಾಂಪೋಸಿಷನ್ ಸಂಯೋಜನೆ. ಒಬ್ಬರು ಅಧ್ಯಕ್ಷರಿರ್ತಾರೆ, 5 ಜನ ಮೆಂಬರ್ಸ್ ಇರ್ತಾರೆ. ಫಂಕ್ಷನ್ಸ್. ಓಕೆ, ಫಂಕ್ಷನ್ಸ್. ಲಿಸನ್ ಹಿಯರ್. ಲಿಸನ್. ಓಕೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಕ್ಕುಗಳನ್ನು ರಕ್ಷಿಸುವುದು, ಅವರ ಹಿತಾಸಕ್ತಿಯನ್ನು ಕಾಪಾಡುವುದು, SC STಗೆ ಸಂಬಂಧಪಟ್ಟಂಥ ಸ್ಕೀಮ್ಸನ್ನು ತರಲಿಕ್ಕೆ ಗೌರ್ಮೆಂಟ್ಗೆ ಅಡ್ವೈಸ್ ಮಾಡೋದು, ಅವ್ರ ಮೇಲೆ ಆಗ್ತಕ್ಕಂಥ ಎಕ್ಸ್ಪ್ಲಾಯ್ಟೇಷನ್ ತಡೆಗಟ್ಟೋದು, ವೆಲ್ಫೇರ್ ಸ್ಕೀಮ್ಸನ್ನು ರೆಕಮೆಂಡ್ ಮಾಡೋದು, ಅವರ ರೈಟ್ಸನ್ನು ಪ್ರೊಟೆಕ್ಟ್ ಮಾಡೋದು, ಇದವ್ರ ಕೆಲಸ. ಆಯಿತಾ? ಮತ್ತು ಬೇಸಿಕಲಿ ಎಷ್ಟು ವಿಶೇಷವಾಗಿರ್ತಕ್ಕಂಥ ಸಂಸ್ಥೆ ಅಂತಂದರೆ SC ST ಅವ್ರಿಗೆ ಅವರ ಹಕ್ಕುಗಳಿಗೆ ಧಕ್ಕೆ ಬಂದಿದೆ ಅಂತ ಗೊತ್ತಾದರೆ ಅವ್ರು ನಿಮಗೆ ಸಮನ್ಸ್ ಕೊಡ್ಬೋದು. ಅಂದರೆ ಕೇಳಿಸ್ಕೊಳ್ಳಿ, ಒಂದು ಕೋರ್ಟಿಗೆ ಇರ್ತಕ್ಕಂಥ ಪವರ್ಸನ್ನು ಕೊಡಲಾಗಿದೆ. ಈಗ ಯಾರೊಬ್ಬರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಧಕ್ಕೆ ತಂದಿದ್ದಾರೆ ಅಂತ ಇಟ್ಕೊಳ್ಳೋಣ, ಸಮುದಾಯಗಳಿಗೆ ಧಕ್ಕೆ ತಂದಿದ್ದಾರೆ, ಸಮನ್ಸ್ ಕೊಡ್ಬೋದು. ಅಂದರೆ ಎನ್ಕ್ವೈರಿ ಮಾಡ್ಬೋದು, ಕರೆದು ಎನ್ಕ್ವೈರಿ ಮಾಡ್ಬೋದು. ಆದರೆ ಶಿಕ್ಷೆ ಕೊಡಕ್ಕೆ ಬರೋದು. ಸಿವಿಲ್ ಕೋರ್ಟಿಗೆ ಕೊಡ್ತಕ್ಕಂಥ ಪವರ್ಸ್ ಕೊಟ್ಟಿದ್ದಾರೆ, ಬಟ್ ಶಿಕ್ಷೆ ಕೊಡಕ್ಕೆ ಬರಲ್ಲ, ಎನ್ಕ್ವೈರಿ ಮಾಡ್ಬೋದು. ನೀವೇನಾದ್ರು ಈಗ ನ್ಯಾಷನಲ್ ಕಮಿಷನ್ ಫಾರ್ SC ನಿಮಗೆ ನೋಟಿಸ್ ಕೊಡ್ತು, ನೀವು ಎನ್ಕ್ವೈರಿ ಅಟೆಂಡ್ ಮಾಡಲೇಬೇಕು. ಆಯಿತಾ? ಸೊ ಸಮನ್ಸ್ ಇಶ್ಯೂ ಮಾಡ್ಬೋದು, ಬಟ್ ಶಿಕ್ಷೆ ಕೊಡಕ್ಕೆ ಬರಲ್ಲ, ಶಿಕ್ಷೆ ಕೊಟ್ಟಲ್ಲೇ ಕೊಡೋದು. ಅರ್ಥ ಆಗ್ತಿದೆಯಾ? ಸೊ ಇದು ಫಂಕ್ಷನ್ಸ್. ಓಕೆ, ಈಗ ಏನಕ್ಕಿದು ನ್ಯೂಸಲ್ಲಿದೆ ಅಂತ ಓದಿ ಒಂದ್ಸತಿ. ರೆಡಿ ದಟ್.